ಸರ್ ನಾನು ಆಡಿಟರ್ ನಾಗರಾಜ್ ಹೆಳಚವಾಡಿ ಅಂತ ರಾಜ್ಯ KPCCಯ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ DK ಶಿವಕುಮಾರ್ ಅವರು ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ ಉಪಚುನಾವಣೆಯಲ್ಲಿ ಗೆದ್ದಂಥ ನಿದರ್ಶನಗಳೇ ಜಾಸ್ತಿ ಇವೆ. ಸೋತಿರೋವು ಯಾವುದೋ ಒಂದೋ ಎರಡೋ ಇರ್ಬೋದು. ಆದರೆ DK ಶಿವಕುಮಾರ್ ಅವರ ಒಂದು ಕೆಲಸ ವೈಖರಿಯನ್ನು ನೋಡಿ ಇವತ್ತು AICC ವಕ್ತಾರರು ಕೂಡ ಇವತ್ತು ಅವ್ರನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಕ್ಷೇತ್ರದಲ್ಲೂ ಕೂಡ ನಾವು ಇವತ್ತೇನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೂ ಕೂಡ ನಾವು ಇವತ್ತು ಗೆಲುವು ಸಾಧಿಸ್ತೀವಿ. ಒಂದು ಇವತ್ತು ಎಲ್ಲ ಸಮಾಜವನ್ನು ಕೂಡ ಒಟ್ಟಿಗೆ ತೊಗೊಂಡು ಹೋಗುವಂಥದ್ದನ್ನ DK ಶಿವಕುಮಾರ್ ಅವರು ಮಾಡ್ತಾರೆ. ಹಿಂಗೆ ನಾವು ರಾಷ್ಟ್ರಕವಿ ಕುವೆಂಪು ಅವರು ಸಮಾನತೆಯ ಸಾರಿದ್ದಾರೆ, ಸರ್ವಜನಾಂಗದ ಶಾಂತಿಯ ತೋಟ ಅಂತ. ಆ ಸಂದರ್ಭದಲ್ಲಿ ಎಲ್ಲನೂ ಕೂಡ ಇವತ್ತು ಒಕ್ಕಲಿಗರ ಸಮಾಜದ ಒಂದು ಚೌಟ್ರಿಗೆ ಬಂದು ಅವರೆಲ್ಲರನ್ನೂ ಕೂಡ ಭೇಟಿ ಮಾಡುವಂಥದ್ದು ಇರ್ಬೋದು, ಮುಸಲ್ಮಾನರ ಸಮಾಜ ಇರ್ಬೋದು, ಅಲ್ಪಸಂಖ್ಯಾತರ ಸಮಾಜ ಇರ್ಬೋದು, ಹಿಂದುಳಿದ ವರ್ಗದ ಸಮಾಜ ಇರ್ಬೋದು, ಎಲ್ಲ ಸಮಾಜವನ್ನು ಕೂಡ ಇವತ್ತು ಒಟ್ಟಿಗೆ ಸೇರಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಯಾಕೆ ಅಂತಂದರೆ ಈ ರಾಷ್ಟ್ರದಲ್ಲಿ ಇದು ಜಾತ್ಯತೀತ ರಾಷ್ಟ್ರ. ಇಲ್ಲಿ ಒಂದೇ ಒಂದು ಜಾತಿಯಾದಂಥ ಯಾರೂ ಕೂಡ ಅಧಿಕಾರ ಆಳಲಿಕ್ಕೆ ಅವಕಾಶ ಇಲ್ಲ. ಶಾಮನೂರು ಶಿವಶಂಕರಪ್ಪನವರು ಕೂಡ ಈ ಭಾಗದ ಶಾಸಕರಾಗಿ ಒಳ್ಳೆ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಸಾರ್ವಜನಿಕವಾಗಿ ಅವ್ರ ಬದುಕನ್ನೇ ಅವ್ರು ತ್ಯಾಗ ಮಾಡಿರ್ತಕ್ಕಂಥವ್ರು ಶಾಮನೂರು ಶಿವಶಂಕರಪ್ಪನವರ ಕ್ಷೇತ್ರವಾಗಿರೋದ್ರಿಂದ ಇದು ಅವರ ಮೊಮ್ಮಗ ಖಚಿತವಾಗ್ಲೂ ಕೂಡ ಶಾಸಕರಾಗಿ ಹೊರಗಡೆ ಹೊಂತಾರೆ ಅಂತಕ್ಕಂಥ ಮಾತನ್ನು ಇಚ್ಛೆ ಪಡ್ತೀನಿ. BJಪಿಯವರು ಹೇಳ್ತಾ ಇದ್ದಾರೆ ಇಲ್ಲ ಅವರು ಒಂದೇ ಮನೆಗೆ ಫ್ಯಾಮಿಲಿಗೆ ಮಾತ್ರ ಕೊಡ್ತಾ ಇದ್ದಾರೆ ಅಂತ. ಹೌದು ಸ್ವಾಮಿ, ಯಡಿಯೂರಪ್ಪನ ಮಕ್ಕಳು ಯಾರು ಏನಾಗಿದ್ದಾರೆ? ಕುಮಾರಸ್ವಾಮಿ, ದೇವೇಗೌಡರು, ಕುಮಾರಸ್ವಾಮಿ ಇರ್ಬೋದು, ರೇವಣ್ಣವ್ರು ಇರ್ಬೋದು, ಅನಿತಾ ಕುಮಾರಸ್ವಾಮಿ ಅವರು ಇರ್ಬೋದು, ಭವಾನಿ ರೇವಣ್ಣ ಇರ್ಬೋದು, ಆಮೇಲೆ ನಿಖಿಲ್ ಕುಮಾರಸ್ವಾಮಿ ಇರ್ಬೋದು, ಪ್ರಜ್ವಲ್ ರೇವಣ್ಣ ಇರ್ಬೋದು, ಇಂಥವ್ರು, ಆಮೇಲೆ MLCಗಳಾಗಿರ್ತಕ್ಕಂಥ ಅವರ ಮೊಮ್ಮಗ ಇರ್ಬೋದು, ಇವರೆಲ್ಲರೂ ಕೂಡ ಅವ್ರ ಮನೆಯವರಲ್ವಾ? ಡಾಕ್ಟರ್ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರದಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಅವರ ಸಂಬಂಧಿಗಳಲ್ವಾ? ಚನ್ನರಾಯಪಟ್ಟಣದಲ್ಲಿರ್ತಕ್ಕಂಥ ಬಾಲಕೃಷ್ಣ ಅವ್ರ ಸಂಬಂಧಿಕರಲ್ವಾ? DC ತಮ್ಮಣ್ಣ ಅವ್ರ ಬೀಗರಲ್ವಾ? ಅವ್ರು ಮಾತ್ರ ಒಂದು ವಂಶ ಪರಂಪರೆ ಅಲ್ಲ, ಶಾಮನೂರವ್ರು ಮಾತ್ರ ವಂಶ ಪರಂಪರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಯಾವುದೂ ಕೂಡ ಜನ ಕಿವಿ ಕೊಡಲ್ಲ, ಅಭಿವೃದ್ಧಿ ಕಡೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಈಗಿನಿರ್ತಕ್ಕಂಥ ಸಂಸದರು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮೇಡಮ್ ಅವರು ಕೂಡ ಅವರ ಒಂದು ಎಲ್ಲರ ವೈಖರಿಯನ್ನು ನೋಡಿ ನಮ್ಮ ಏನು ಈ ಜಿಲ್ಲೆಯ ಸಚಿವರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಲ್ಲಿಕಾರ್ಜುನವರ ಮಗ ಇರ್ಬೋದು, ಆದರೆ ಮಲ್ಲಿಕಾರ್ಜುನವರು ಕೂಡ ಸತತವಾಗಿ ಅವರು ಕೂಡ ಈ ಉತ್ತರ ಭಾಗದಲ್ಲಿ ಗೆದ್ದು ಇವತ್ತು ಅಧಿಕಾರವನ್ನು ಮಾಡ್ತಾ ಬಂದಿದ್ದಾರೆ, ಉತ್ತಮ ಕೆಲಸ ಮಾಡಿದ್ದಾರೆ. ಇವತ್ತು ಕೊಡುಗೆಯಾಗಿ ನಮ್ಮ ಮಲ್ಲಿಕಾರ್ಜುನವರು ಒಕ್ಕಲಿಗರ ಸಮುದಾಯವನ್ನು ಭಾಗಕ್ಕೆ ಜಾಗವನ್ನು ಕೊಡಿಸಿರ್ತಕ್ಕಂಥದ್ದು ನಮ್ಮ ಉತ್ತಮವಾದಂಥ ಕೆಲಸ. ಬೇರೆ ಸಮಾಜಕ್ಕೂ ಕೊಡಿಸಿದ್ದಾರೆ, ಒಕ್ಕಲಿಗ ಸಮಾಜದ ಜೊತೆಗೆ ಬೇರೆ ಬೇರೆ ಸಮಾಜಕ್ಕೂ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಅವ್ರ ಮಗ ಗೆಲ್ತಾನೆ ಅಂತಕ್ಕಂಥ ಮಾತನ್ನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ DK ಶಿವಕುಮಾರ್ ಅವರು ಈ ಭಾಗದ ಈ ಚೌಟ್ರಿಗೆ ನನ್ನ ಕೈಲಾದಂಥ 1 ಕೋಟಿ ಅನುದಾನವನ್ನು ನಾನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಇವತ್ತು ಪ್ರಾಮಿಸ್ ಮಾಡಿ ಹೋಗಿದ್ದಾರೆ. ಆ ಕೆಲಸ ಎಲೆಕ್ಷನ್ ಟೈಮ್ನಲ್ಲಿ ಬಂದು 1 ಕೋಟಿ ಕೊಡ್ತೀನಿ ಇಲ್ಲ, ಅದೇನು ಈ ಎಲೆಕ್ಷನ್ ಆಶ್ವಾಸನೆ, ಇದು ಆಶ್ವಾಸನೆ ಅಂತ ಅಲ್ಲ. ಪರ್ಟಿಕ್ಯುಲರ್ ಆಗಿ ಏನಂತಂದ್ರೆ ಈ ಭಾಗದಲ್ಲಿ ಬಹಳ ಜನ ಬೇಡಿಕೆ ಇತ್ತು. ಆಲ್ರೆಡಿ ಇವರು ಹೋಗಿ ಈ ಭಾಗದಲ್ಲಿ ಏನು ಹೇಳಿದ್ರು, ಹಾಲೆ ಒಂದು 3-4 ತಿಂಗಳಿಂದ ಎಲೆಕ್ಷನ್ ಆಗೋದಕ್ಕಿಂತ ಮುಂಚೆನೂ ಕೂಡ ನಮ್ಮ ಈ ಭಾಗದ ಡೈರೆಕ್ಟರ್ ಆಗಿರ್ತಕ್ಕಂಥ ರಾಜು ಅವರು, ನಮ್ಮ ಚಿತ್ರದುರ್ಗ ಭಾಗದ ರಾಜು ಅವರು ಕೂಡ ಬಂದು ಭೇಟಿ ಮಾಡಿಸಿದ್ರು. ಅವಾಗ ನಾನು ಬಂದಾಗ ನಾನು ನೋಡಿ ಮಾಡ್ಕೊಡ್ತೀನಪ್ಪ ಅಂತ ಮಾತನ್ನು ಹೇಳಿದರು. ಯಾವುದೇ ಕಾರಣದಿಂದ ಎಲೆಕ್ಷನ್ ಚುನಾವಣೆ ಎಲ್ಲ ಇದು ಅವರು ವೈಯಕ್ತಿಕವಾದಂಥ ಸಮಾಜಕ್ಕೆ ಸಹಾಯ ಮಾಡುವಂಥದ್ದನ್ನ ಕೆಲಸ ಮಾಡ್ತಾ ಇದ್ದಾರೆ. ದಾವಣಗೆರೆ ಸರ್ವಜನಾಂಗದ ಶಾಂತಿಯ ತೋಟ, ಅದು ಯಾವ ರೀತಿಯಾದ ಬೆಂಕಿಗಳಿಲ್ಲ, ಇಲ್ಲಿ ಯಾವುದೇ ರೀತಿ ಬೂದಿ ಆಡ್ತಾ ಇಲ್ಲ, ಇಲ್ಲಿ ಯಾವುದು ಬೂದಿಗಳಿಲ್ಲ, ಯಾವ ಬೂದಿನೂ ಇಲ್ಲ. ಯಾರೋ ಬಂದು ಯಾರು ಕೂಡ ಅದನ್ನ ಕದಡುವಂಥ ಕೆಲಸನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಶಾಮನೂರು ಶಿವಶಂಕರಪ್ಪನವ್ರು ಏನು ಕಟ್ಟಿದಂಥ ಕೋಟೆ ಭದ್ರವಾಗಿ ಉಳಿತದೆ. ಮತ್ತೇನೂ ಕೂಡ ಇವತ್ತು ಈ ಭಾಗದಲ್ಲಿ ಅವರ ಮೊಮ್ಮಗ ಶಾಸಕರಾಗಿ ಹೊರಹೊಮ್ಮುತ್ತಾರೆ. ಅಲ್ಲ, ದಾವಣಗೆರೆ ಶಾಮನೂರು ಶಿವಶಂಕರಪ್ಪನವರ ಭದ್ರಕೋಟೆನ ಅಥವಾ ಕಾಂಗ್ರೆಸ್ ಭದ್ರಕೋಟೆನ? ಎರಡೂ ಅದೇ. ಯಾಕೆ ಶಾಮನೂರು ಶಿವಶಂಕರಪ್ಪನವರು ಕಾಂಗ್ರೆಸ್ಗೋಸ್ಕರ ತ್ಯಾಗ ಮಾಡಿದ್ದಾರೆ. ಈಗೇನು DK ಶಿವಕುಮಾರ್ ಅವರು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ತ್ಯಾಗ ಮಾಡ್ತಾ ಬಂದಿದ್ದಾರೆ ಕಾಂಗ್ರೆಸ್ಗೋಸ್ಕರ, ಅದೇ ರೀತಿ ರಾಜ್ಯದ ಖಜಾಂಚಿಯಾಗಿ ಅವ್ರದ್ದೇ ಆದಂಥ ಸೇವೆಯನ್ನು ಮಾಡ್ತಾ ಇರತಕ್ಕಂಥವ್ರಿಂದ ಶಾಮನೂರು ಶಿವಶಂಕರಪ್ಪನವರು ಕಾಂಗ್ರೆಸ್ ಎರಡೂ ಕೂಡ ಭದ್ರಕೋಟೆಯ ಕೆಲಸ ಮಾಡ್ತಾರೆ. ದಾವಣಗೆರೆಯಲ್ಲಿ ಸಮರ್ಥವಾದ ನಾಯಕ ಯಾರು ಇರಲಿಲ್ವಾ? ಸಮರ್ಥವಾದ ಅಭ್ಯರ್ಥಿ ಯಾರು ಇರಲಿಲ್ವಾ? ಅವ್ರ ಮೊಮ್ಮಗನ ಬೇಕಾಗಿತ್ತ? ಈಗ ಒಂದು ನೀವು ಹೇಳೋದೇ ಇರ್ಬೋದು ಒಪ್ಕೊತೀನಿ. ಆದರೆ ಜನಾಭಿಪ್ರಾಯ, ಕಾರ್ಯಕರ್ತರ ಅಭಿಪ್ರಾಯದ ಒಟ್ಟಾರೆ ಮೇರೆಗೆ ಅವ್ರ ಮೊಮ್ಮಗನ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ಅಂದ್ರೆ ಜನ ಹೇಳಿದರೆ ಸಮರ್ಥನೆ ನಿಲ್ಲಿಸ್ಕೊಳ್ಳಿ, ನಾನು ಗೆಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ 100ಕ್ಕೆ 100 ಭಾಗ ಅದನ್ನು ಕೆಲಸ ಮಾಡಿದ್ದಾರೆ. ಅದನ್ನು
ಸೊ ಹಾಗಾದ್ರೆ ನೋಡಿ ಇವಾಗ ಸೊ ಇತ್ತೀಚೆಗೆ ಸ್ವಲ್ಪ ಮುಸ್ಲಿಮ್ಸ್ ಅವರ ಒಂದಷ್ಟು ಸಿಟ್ಗಳಿತ್ತು. ಈಗ ಡಿ ಕೆ ಶಿವಕುಮಾರ್ ಮತ್ತೆ ಮುಖ್ಯಮಂತ್ರಿಗಳೆಲ್ಲ ಬಂದು ಅದರ ಪರಿಹಾರ ಮಾಡಿದ್ರು ಅಂತ ಹೇಳಿದ್ರು. ಪರಿಹಾರ ಆಗಿದೆಯಾ ಇಲ್ಲ ನೂರಕ್ಕೆ ನೂರು ಭಾಗ ಪರಿಹಾರ ಆಗದೆ ಯಾರೋ ಒಬ್ಬೊಬ್ಬರು ಕಿಡಿಗೇಡಿಗಳು ಬಿಜೆಪಿನವರು ಪಕ್ಷದ ಒಂದು ತತ್ವ ಸಿದ್ಧಾಂತನ ಕೆಡಿಸ್ಲಿಕ್ಕೋಸ್ಕರ ಅವರು ಅವ್ರ ಜೊತೆ ಹೋಗಿಲ್ಲ ಇವ್ರ ಜೊತೆ ಹೋಗಿಲ್ಲ ಅಂತಕ್ಕಂಥ ಮಾತನಾಡ್ತಾರೆ ಅಷ್ಟೇ ಹೊರತು ಯಾರು ಕೂಡ ಮುಸಲ್ಮಾನರು ಬಾಂಧವರು ಕಾಂಗ್ರೆಸ್ ಬಿಟ್ಟು ಹೋಗೋದೇ ಇಲ್ಲ, ಕಾಂಗ್ರೆಸ್ಗೆ ಮತನ ಹಾಕ್ತಾರೆ ಅವರು. ಓಕೆ, ಈಗ ಎಸ್ ಮಲ್ಲಿಕಾರ್ಜುನ ಅವರು ಕೂಡ ಸೊ ಅಂತರಗಂಧ ಗೆದ್ದಿದ್ರು. ತಂದೆಯ ಎಷ್ಟು ಅಂತರವನ್ನ ಮಗ ಗೆಲ್ಸ್ಕೋತಾರೆ ಸರ್. ನಾವು ಅಂತರಕ್ಕಿಂತ ಇಂಪಾರ್ಟೆಂಟು ಗೆಲುವು ಖಚಿತ, ಗೆಲುವು ಇಂಪಾರ್ಟೆಂಟ್. ಖಚಿತವಾಗಿ ಜಾಸ್ತಿ ಅಲ್ಲ ಕಮ್ಮಿ ಎಲ್ಲ ಬಂದೇ ಬರ್ತಾರೆ. 25,000ಕ್ಕಿಂತ ಜಾಸ್ತಿ ಮತಗಳಿಂದ ಗೆಲ್ಲುವಂಥದ್ದು ಅವಕಾಶನ ಸಮರ್ಥವಾದ ಅಭ್ಯರ್ಥಿನ ನಾವು ನಿಲ್ಲಿ ಕಾಂಗ್ರೆಸ್ಸಿಂದ ಕೊಟ್ಟಿದ್ದಾರೆ. 25,000 ಮತಗಳು ಅಂತ ನೀವು ಹೇಳಿದ್ರಿ. ಸೊ ಅಕಸ್ಮಾತ್ ಈಗ ಮುಸ್ಲಿಮ್ಸ್ ಅವರು ಸೊ ಸಾರಾಸಗಟಾಗಿ ಓಟ್ ಹಾಕಿದ್ರೆ ಬಿಜೆಪಿ ಗೆಲ್ಲುತ್ತೆ, ಮುಸ್ಲಿಮ್ಸ್ ಅವರು ಸಾರಾಸಗಟಾಗಿ ಓಟ್ ಹಾಕಿದ್ರೆ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋ ಮಾತಿದೆ. ಇಲ್ಲ, 100ಕ್ಕೆ 100 ಭಾಗ ಮುಸಲ್ಮಾನರು ಕಾಂಗ್ರೆಸ್ಗೆ ಹಾಕ್ತಾರೆ. ಕಾಂಗ್ರೆಸ್ಗೆ ಹಾಕೋದ್ರಿಂದ 25,000ಕ್ಕಿಂತ ಅಧಿಕ ಮತಗಳನ್ನ ನಮ್ಮ ಅಭ್ಯರ್ಥಿ ಗೆಲ್ಲುವಂಥ ಅವಕಾಶ ಸಿಗ್ತದೆ. ಹಾಗಾದ್ರೆ ಇಲ್ಲಿ ಪೈಲ್ವಾನ್ರು ವಾಪಸ್ ಬರಲಿಲ್ಲ ಅಂತಂದಿದ್ರೆ ತೊಂದರೆ ಆಗ್ತಿತ್ತು ಅಂತ ನೀವು ಹೇಳೋದು. ಈಗ ಪೈಲ್ವಾನ್ರಿಗೂ ಕೂಡ ಗೊತ್ತಿತ್ತು ನಾವು ನಿಂತ್ರೆ ನನಗೆ ಎಷ್ಟು ಮತ ಬರ್ತವೆ ಅಂತಕ್ಕಂಥದ್ದು ಕೂಡ ಅವರು ಅರ್ಥಕೊಂಡು ಆಮೇಲೆ MLCನೂ ಕೂಡ ಮಾಡಿದಾರಲ್ಲ. ಏನು ಕಾಂಗ್ರೆಸ್ಸಿಂದ ಯಾರನ್ನೂ ಮಾಡಿಲ್ಲ ಮುಸಲ್ಮಾನರು ಬಾಂಧವರಿಗೆ ಅಂತ ಏನಿಲ್ಲ. ಇಲ್ಲಿರ್ತಕ್ಕಂಥ ಹಿಂದೆ ಇದ್ದಂಥ ಯಾರು ನಮ್ಮ ಅಭ್ಯರ್ಥಿಗೆ ಜಬ್ಬರ್ ಸಾಹೇಬ್ರಿಗೆ MLC ಮಾಡಿದ್ದಾರೆ. ಬಟ್ ಕಾರ್ಯಕರ್ತರಾಗಿ ಅವರು ಬೇರೆ ಬೇರೆ ಹುದ್ದೆಗಳನ್ನು ಕೂಡ ಕೊಟ್ಟಿರೋದ್ರಿಂದ 100ಕ್ಕೆ 100 ಭಾಗ ಮುಸಲ್ಮಾನ ಬಾಂಧವರು ಕಾಂಗ್ರೆಸ್ಗೆ ಮತವನ್ನು ಹಾಕ್ತಾರೆ. ಅವ್ರು ಕೇಳ್ತಿರೋದು 30 ವರ್ಷ ನಾವು ನಿಮ್ಮನ್ನು ಗೆಲ್ಸ್ಕೊಂಡು ಬಂದಿದ್ವಿ, ಒಂದ್ಸಲ ಅದು 2 ವರ್ಷ ಅವಕಾಶ ಕೊಟ್ಟಿದ್ರು ಆಗ್ತಿತ್ತಲ್ವಾ ಅಂತ ಕೇಳಿದ್ದು. 2 ವರ್ಷ ಅವಕಾಶ ಕೊಟ್ಟಿದ್ರೆ ಮುಸ್ಲಿಮ್ಸ್ ಅವ್ರಿಗೆ ಇನ್ನೂ 10 ವರ್ಷ ಅವರು ಇರ್ತಾ ಇದ್ರ, ಆ ಭಯ ಇತ್ತಾ ಅಂತ? ಇಲ್ಲ, ಏನು ಆ ಥರದ ಭಯ ಏನಿರಲಿಲ್ಲ. ಮುಸಲ್ಮಾನ್ ಬಾಂಧವರು ಕೂಡ ಎಲ್ಲ ರೀತಿಯಾದ ರಿಪೋರ್ಟ್ ತಗೊಂಡು ಗೆಲ್ಲಿಕ್ಕಾಗಲ್ಲ, ಒಂದು ಪ್ರಾಬ್ಲಮ್ ಆಗ್ಬೋದೇನೋ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಕಾಂಗ್ರೆಸ್ಸಲ್ಲಿ ಸಮರ್ಥವಾದ ಅಭ್ಯರ್ಥಿನ ಎಲ್ಲರೂ ಕೂಡ ಕಾರ್ಯಕರ್ತರು, ನಾಟು ಇವರಲ್ಲ ಲೀಡರ್ಗಳೆಲ್ಲ ತೀರ್ಮಾನ ಮಾಡಿದ್ರು. ದಾವಣಗೆರೆಯ ಕಾರ್ಯಕರ್ತರು ನಮ್ಮ ಅಭ್ಯರ್ಥಿನ ಸಮರ್ಥವಾದಂಥ ಅಭ್ಯರ್ಥಿನ ಕೊಡಿ ಅಂತ ಹೇಳಿ ಮಾಡಿರೋದ್ರಿಂದ ಕಾಂಗ್ರೆಸ್ಸಲ್ಲಿ ಅಭ್ಯರ್ಥಿನ ಕೊಟ್ಟಿದ್ದಾರೆ. ಹಾಗೆ ಕೊನೆಯದಾಗಿ ಹೇಳೋದಿದ್ರೆ ಮುಸ್ಲಿಮ್ಸ್ ಅವರ ಮ್ಯಾಕ್ಸಿಮಮ್ ಓಟು ಕಾಂಗ್ರೆಸ್ ಬರುತ್ತೆ. 99% ಮುಸಲ್ಮಾನರು ಬಾಂಧವರ ಓಟು ಕಾಂಗ್ರೆಸ್ಸಿಗೆ ಬರ್ತವೆ. ಆದರೆ ಮುಸ್ಲಿಂ ಅವರ ಓಟಿಂದನೇ ಕಾಂಗ್ರೆಸ್ ಗೆಲುವು ನಿಂತಿದೆಯಾ ಸರ್? ಹಂಗಲ್ಲ, ನಮಗೆ ಅವರು ಒಂದು ಬಾಂಧವ್ಯ ಕಾಂಗ್ರೆಸ್ಗೆ ಇವತ್ತು ಏನು ಕಾಂಗ್ರೆಸ್ಸು ಮತ್ತು ಮುಸಲ್ಮಾನರು ಬಾಂಧವರಿಗೆ ಇರ್ತಕ್ಕಂಥ ಬಾಂಧವ್ಯ ಅದಲ್ಲ, ಆ ಬಾಂಧವ್ಯ ಸತತವಾಗಿ ಭಾಳ ವರ್ಷಗಳಿಂದಲೂ ಇದೆ. ಅದಕ್ಕೆ ಅವರು ಮುಸಲ್ಮಾನ ಬಾಂಧವರು ಯಾವುದೇ ಕಾರಣದಿಂದ BJPಗೆ ಹಾಕಲ್ಲ, BJPಯ ಗೆಲ್ಲಿಸಲಿಕ್ಕೆ ಅವ್ರು ಬಿಡಲ್ಲ. ಇವತ್ತು ಡಿ ಕೆ ಶಿವರ್ ಏನು ಪ್ಲಾನ್ ಮಾಡಿದ್ರು? ಏನು ಪ್ಲಾನ್ ಏನಿಲ್ಲ, ನಾವೆಲ್ಲ ಕೂಡ ಒಟ್ಟಿಗೆ ಕೆಲಸ ಮಾಡೋಣ. ನಾವು ಮನೆಗೆ ಹೋಗಿ ಮತ ಹೆಚ್ಚುವಂತ ಯೋಚನೆ ಮಾಡಿ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳನ್ನ ಪಂಚ ಗ್ಯಾರಂಟಿಗಳನ್ನ ತಮ್ಮ ಪ್ರತಿಯೊಬ್ಬರು ಮತದಾರರ ಮನೆಗಳಿಗೆ ಹೋಗಿ ತಿಳಿಸುವಂಥ ಕೆಲಸ ಮಾಡಿ ಆ ಕೆಲಸನ ನೀವು ಮಾಡೋದ್ರಿಂದ ಈ ದಾವಣಗೆರೆಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನ ನಾವು ಸರ್ಕಾರದಿಂದ ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆ ದೃಷ್ಟಿಯಿಂದ ಇವತ್ತು ಕಾಂಗ್ರೆಸ್ಸಿನ ಅಭ್ಯರ್ಥಿ ಗೆಲ್ಲಲಿಕ್ಕೆ ಸಾಧ್ಯವಾಗ್ತದೆ. ದಾವಣಗೆರೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿನೂ ಕೂಡ ಕೆಲಸ ಮಾಡುತ್ತೆ, ಡಿ ಕೆ ಶಿ ಅವರ ಕಾರ್ಯವೈಖರಿಯನ್ನು ಕೆಲಸ ಮಾಡುತ್ತೆ, ಗ್ಯಾರಂಟಿನೂ ಕೂಡ ಕೆಲಸ ಮಾಡುತ್ತೆ. ಹಾಗೆ ಮುಸ್ಲಿಮ್ಸ್ ಅವರ ಓಟು ಕೂಡ ಕೆಲಸ ಮಾಡೋದ್ರಿಂದ ನಾವು ವಿನ್ ಆಗೇ ಆಗ್ತೀವಿ. ಯಾರು ಎಲ್ಲೇ ಕುತ್ಕೊಂಡು ಏನೇ ಮಾತಾಡೋದು ಪರವಾಗಿಲ್ಲ, ಸೊ ಕಾಂಗ್ರೆಸ್ ಅಂತೂ ವಿನ್ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಕಾದು ನೋಡೋಣ. ಸೊ ಮತ್ತಷ್ಟು ಜನಗಳನ್ನ ನಾವು ಮಾತಾಡ್ತಾ